ವಕ್ಫ್ ಮಸೂದೆ ಖಂಡಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಭಾರತದ ಮುಸ್ಲಿಂ ಮುಫ್ತಿ ಗ್ರ್ಯಾಂಡ್ ಮುಫ್ತಿ ಎಪಿ ಕಾಂದಪುರಂ ಉಸ್ತಾದ್ ನೇತೃತ್ವದಲ್ಲಿ ಪ್ಲಾನ್. ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆ ಅಪಾಯವೆಂದ ಕಾಂದಪುರಂ, ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ, ನಾವು ನ್ಯಾಯ ಪಡೆಯುತ್ತೇವೆ. ಕೇಂದ್ರದ ನಿರ್ಧಾರ ಸಂವಿಧಾನ ವಿರೋಧಿ ನಿರ್ಧಾರವೆಂದ ಎಪಿ ಸಮಸ್ತ. ಅಂದರೆ ಈ ವಕ್ಫ್ ಬಿಲ್, ವಕ್ಫ್ ಮಸೂದೆ ಪಾಸ್ ಆಯಿತು. ಅದು ಲೋಕಸಭೆಯಲ್ಲೂ ಆಯಿತು, ರಾಜ್ಯಸಭೆಯಲ್ಲೂ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ರಾಜಕೀಯ ಹೈಡ್ರಾಮಗಳು ಕೂಡ ನಡೆದು ಹೋಯಿತು. ಆದರೆ ಭಾರತದಲ್ಲಿ ಒಂದು ಸಮುದಾಯ, ಆ ಸಮುದಾಯದ ಗ್ರ್ಯಾಂಡ್ ಮುಫ್ತಿ ಆಗಿರ್ತಕ್ಕಂತಹ ಎಪಿ ಕಾಂದಪುರಂ ಉಸ್ತಾದ್ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಎಪಿ ಸಮಸ್ತ ಅಂದರೆ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ. ಅದರಲ್ಲಿ ಸಾಕಷ್ಟು ಮುಸ್ಲಿಂ ಮೌಲ್ವಿಗಳಿರ್ತಾರೆ. ಸೊ ಎಪಿ ಉಸ್ತಾದ್ ಅದರ ಒಂದು ನೇತೃತ್ವವನ್ನು ಪಡೆದುಕೊಂಡಿದ್ದಾರೆ. ಅವರ ಹಿಂಬಾಲಕರಾಗಿ ರಾಜ್ಯದಲ್ಲಿ ಕರ್ನಾಟಕ ಮತ್ತು ದೇಶದ ನಾನಾ ರಾಜ್ಯಗಳಲ್ಲಿ ಸಾಕಷ್ಟು ಅನುಯಾಯಿಗಳಿದ್ದಾರೆ, ಅಭಿಮಾನಿಗಳು ಇದ್ದಾರೆ. ಸೊ ಈಗ ಈ ಒಂದು ವಕ್ಫ್ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ಒಂದು ಸಮುದಾಯಕ್ಕೆ ವಿರುದ್ಧವಾಗಿದ್ದು, ಈ ಬಿಲ್ ಪಾಸ್ ಮಾಡುವುದರ ಮುಖಾಂತರವಾಗಿ ಮುಸ್ಲಿಂ ಧಾರ್ಮಿಕ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪದ ನಡುವೆ ಈ ಹಿಂದೆ ಲೋಕಸಭೆಯಲ್ಲಿ ಅಸದುದ್ದೀನ್ ಓವೈಸಿ ಸಂಸದರು ಆ ಒಂದು ಏನು ವಕ್ಫ್ ವಿರುದ್ಧದ ಮಸೂದೆಯ ಬಿಲ್ಲನ್ನು ಹರಿದು ಹಾಕಿದ್ರು. ಅದಾದ ನಂತರ ಒಬ್ಬರು ಸಂಸದರು ಪಾರ್ಲಿಮೆಂಟ್ ಎದುರುಗಡೆ ನಿಂತ್ಕೊಂಡು ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಈ ಎಲ್ಲ ಪ್ರಮೇಯಗಳು ನಡೀತಿರ್ತಕ್ಕಂಥ ಹೊತ್ತಲ್ಲೇ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಪಿ ಕಾಂತಪುರಂ ಉಸ್ತಾದರಿಂದ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಸೊ ಇದೊಂದು ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧಿ ಜೊತೆಗೆ ಸಂವಿಧಾನ ವಿರೋಧಿ ಬಿಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಎಪಿ ಉಸ್ತಾದರ ನೇತೃತ್ವ. ಜೊತೆಗೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡಲಿದೆ ಎನ್ನುವಂತಹ ನಿರೀಕ್ಷೆ ಮತ್ತು ವಿಶ್ವಾಸ ನಮಗಿದೆ ಎಂದು ಎಪಿ ಕಾಂದಪುರಂ ಉಸ್ತಾದ್ ಈ ಹೊತ್ತಲ್ಲಿ ತಿಳಿಸಿರುವಂತಹದ್ದು.